ಆಸ್ ಮುಂದಿನ ನಡೆಯಾಗಿ ಏನು ಮಾಡ್ಬೋದು ಮೋದಿ, ಏನು ನಿರ್ಧಾರ ಕೈಗೊಳ್ಬೋದು? ಯಾಕಂತಂದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದನ್ನು ನಮಗೆ ಕೊಡಿ ಅಂತ ಒಂದು ಷರತ್ತನ್ನು ಹಾಕ್ತಾರಾ, ಇನ್ನಷ್ಟು ಷರತ್ತನ್ನು ಹಾಕ್ತಾರಾ? ಆಮೇಲೆ ರಾಜತಾಂತ್ರಿಕ ನಡೆಗಳನ್ನು ಏನೆಲ್ಲ ಕೈಗೊಂಡ್ರು ಅದನ್ನೆಲ್ಲ ಹಾಗೆ ಆಸ್ ಇಟ್ ಈಸ್ ಮುಂದುವರಿಸ್ತಾರಾ? ಮುಂದಿನ ದಾರಿ ಏನು? ಒಂದಂತೂ ಕ್ಲಿಯರ್ ರಂಜಿತ್, ಈ ಹಿಂದಿನ ದಿನಗಳ ಹಾಗೆ ಮುಂದಿರೋದಿಲ್ಲ ಪಾಕಿಸ್ತಾನದ ಜೊತೆಗಿನ ಭಾರತದ ಈಕ್ವೇಷನ್, ಅಥವಾ ಓವರ್ ಆಲ್ ಭಾರತದ ಈಕ್ವೇಷನ್ ವಿತ್ ದ ವರ್ಲ್ಡ್ ಚೇಂಜಸ್ ಡೆಫಿನೆಟ್ಲಿ. ಯಾಕಂತಂದ್ರೆ ಭಾರತವನ್ನು ನೋಡೋ ರೀತಿ ಭಾರತದ ಒಳಗೂ ಹೊರಗೂ ಬದಲಾಗಿದೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಈಗ ಭಾರತ ಬದಲಾಗಿದೆ. ಈಗ ಭಾರತ ಸೂಪರ್ ಸಾನಿಕ್ ದೇಶ ಮತ್ತೆ ಸರ್ವಶಕ್ತವಾದಂಥ ದೇಶ. ಆರ್ಮಿ ಆಗಿರ್ಬೋದು ಅಥವಾ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಭಾರತ ಬೇರೆ ಯಾವ ದೇಶಕ್ಕೂ ಕೂಡ ಬಲಿಷ್ಠ ರಾಷ್ಟ್ರಗಳಿಗೆ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಭಾರತ ಈಗ ಇದೆ. ನಿಮಗೆ ಗೊತ್ತಿರುವಂಥ ವಿಚಾರ. ಇಂಥ ಬಲಿಷ್ಠ ರಾಷ್ಟ್ರ ಭಾರತವನ್ನ ಈ ರೀತಿಯಾಗಿ ಪಾಕಿಸ್ತಾನ ಭಯೋತ್ಪಾದನೆಯ ಮೂಲಕ ಕುಗ್ಗಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ. ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದೆ. ಈಗ ಪಾಕಿಸ್ತಾನದ ಮಗ್ಗಲನ್ನು ಮುರಿಯುವಂಥ ಸಮಯ ಅದು ಈಗ ಸನ್ನಿಹಿತವಾಗಿದೆ. ನಿನ್ನೆಯಿಂದಲೂ ಕೂಡ ಪಾಕಿಸ್ತಾನ ಬಾಲ ಮುಚ್ಕೊಂಡು ಸುಮ್ಮನೆ ಇತ್ತು, ತೆಪ್ಪಗಿತ್ತು. ಯಾಕಂತ ಹೇಳಿದ್ರೆ ಭಾರತ ಕೊಟ್ಟಂತ ಖಡಕ್ ಎಚ್ಚರಿಕೆ, DMGO ಕೊಟ್ಟಂತ ಖಡಕ್ ಎಚ್ಚರಿಕೆ, ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ವಿರುದ್ಧ ಮಾಡ್ತಾ ಇದ್ದಂತಹ ಈ ಕುಕೃತ್ಯಗಳಿಗೆ ಭಾರತ ಸರ್ಕಾರ ತೆಗೆದುಕೊಂಡಂತ ಕೆಲವು ರಾಜತಾಂತ್ರಿಕ ನೀತಿ ಎಲ್ಲವೂ ಕೂಡ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಇದೆಯಲ್ಲ, ಅದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಎರಡು ವಿಚಾರಗಳಿಗೆ. ಒಂದು, ಭಾರತ POKಯನ್ನ ತನಗೆ ಬಿಟ್ಕೊಡ್ಬೇಕು ಅನ್ನೋದು, ಅಥವಾ POK ನನ್ನ ಭೂಭಾಗ, ಅದು ನನ್ನಲ್ಲೇ ಇರಬೇಕು, ಪಾಕಿಸ್ತಾನ POKಯಿಂದ ಸಂಪೂರ್ಣವಾಗಿ ಹೊರಗಡೆ ಹೋಗ್ಬೇಕನ್ನೋದು ಭಾರತದ ಒಂದು ಕಟುವಾದ ತೀರ್ಮಾನ. ಇವತ್ತಿನ DMGO ಸಭೆಯಲ್ಲಿ ಅದು ಪುನರಾವರ್ತನೆ ಆಗುವಂತ ಸಾಧ್ಯತೆ ಇದೆ. ಪಾಕಿಸ್ತಾನಕ್ಕೆ ಷರತ್ತು ವಿಧಿಸಬಹುದು. ಮುಂದುವರೆದು ಪಾಕಿಸ್ತಾನ ಭಯೋತ್ಪಾದಕರ ಫ್ಯಾಕ್ಟರಿ, ಆ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಇದ್ದಾರಲ್ಲ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗಿರುವಂತ ಕೆಲವು ಭಯೋತ್ಪಾದಕರನ್ನ ಭಾರತಕ್ಕೆ ಒಪ್ಪಿಸಬೇಕು ಅನ್ನೋದು ಭಾರತದ ಈ ಎರಡು ಷರತ್ತು. ಈ ಎರಡು ಷರತ್ತನ್ನ ಒಪ್ಪಿದ್ರೆ ಮಾತ್ರ ಭಾರತ ಪಾಕಿಸ್ತಾನದ ಜೊತೆಗೆ ಕದನ ವಿರಾಮವನ್ನು ಘೋಷಿಸುತ್ತೆ ಹೊರತು ಬೇರೆ ಯಾವುದೇ ಇವತ್ತಿನ ಸಭೆ ಪ್ರಮುಖವಾಗೋದಿಲ್ಲ. ಮತ್ತೊಂದು ವಿಚಾರ, ಒಂದು ವೇಳೆ ಕದನ ವಿರಾಮವನ್ನು ಘೋಷಿಸಿದ್ರೂ ಕೂಡ ಸಿಂಧೂ ನದಿಯ ನೀರಿನ ಒಪ್ಪಂದದಂತೆ 1960ರ ಇಸುವಿಯಂತೆ ಮಾಡಿಕೊಂಡಂಥ ಒಡಂಬಡಿಕೆಯಲ್ಲಿ ಯಾವುದೇ ಬದಲಾವಣೆಗಳು ನಾವು ಗಮನಿಸಿದ್ವಿ. ಈಗ ಆಗಿರುವಂಥ ಬದಲಾವಣೆ ಪಾಕಿಸ್ತಾನಕ್ಕೆ 80% ಇಲ್ಲಿಂದ ಹೋಗ್ತಾ ಇದ್ದಂಥ ನೀರನ್ನು ನಿಲ್ಲಿಸುವಂಥ ಭಾರತದ ತೀರ್ಮಾನ ಈಗ ಅದು ಕೂಡ ಅದೇ ರೀತಿಯ ಕಂಟಿನ್ಯೂ ಆಗುತ್ತೆ. ತಾತ್ಕಾಲಿಕ ವೀಸಾದ ಮೇಲೆ ಬಂದವರು ಭಾರತದಲ್ಲಿ ಇದ್ದವರನ್ನ ವಾಪಸ್ ಕಳಿಸಿತ್ತು ಪಾಕಿಸ್ತಾನದ ಪ್ರಜೆಗಳನ್ನ, ಈಗ ಅದು ಕೂಡ ಮುಂದುವರಿಯುತ್ತೆ. ಇನ್ನು ಪಾಕಿಸ್ತಾನದ POK ನೋಡಿ, POK ವಿಚಾರವಾಗಿ ಪಾಕಿಸ್ತಾನದ ನಿರ್ಧಾರ ಇದೆಯಲ್ಲ, ಇದು ಅಮೆರಿಕ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಇಲ್ಲಿ ಭಾರತ ಬಹಳ ಸ್ಪಷ್ಟವಾಗಿ ನಿನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಕೂಡ POK ವಿಚಾರದಲ್ಲಿ ಯಾರು ಮಧ್ಯಪ್ರವೇಶ ಮಾಡೋದು ಬೇಡ, ಮಧ್ಯಸ್ಥಿಕೆಯನ್ನ ವಹಿಸೋದು ಬೇಡ, ಅದು ಭಾರತದ ಭೂಭಾಗ, ಎಂದಿಗೂ ಕೂಡ ಭಾರತದ ಜೊತೆಗೆ ಇರುತ್ತೆ. ಇದೆಲ್ಲ ಷರತ್ತುಗಳೊಂದಿಗೆ ಇವತ್ತಿನ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರವನ್ನು ಕೊಡೋದ್ರ ಜೊತೆಗೆ ಪಾಕಿಸ್ತಾನಕ್ಕೆ ಈ ಎಲ್ಲ ವಿಚಾರಗಳಿಂದ ಷರತ್ತುಗಳನ್ನು ವಿಧಿಸಿ, ನೀವು ಏನಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ನಾವು 10 ಹೆಜ್ಜೆ ಮುಂದಿಡ್ತೀವಿ ಅನ್ನುವ ಸಂದೇಶವನ್ನು ರವಾನಿಸುವ ಸಾಧ್ಯತೆ ಇದೆ. ಇಲ್ಲಿವರೆಗೂ ಕೂಡ ಭಾರತದ ಕಾರ್ಯಾಚರಣೆಯಲ್ಲಿ 40 ಜನ ಪಾಕಿಸ್ತಾನದ ಸೈನಿಕರು ಮೃತಪಟ್ಟರೆ ಸುಮಾರು 700 ಡ್ರೋನ್ಗಳನ್ನು ಭಾರತ ಹೊಡೆದು ಹಾಕಿದೆ. ಆ ಮೂಲಕ 6 ವಾಯು ನೆಲೆಗಳನ್ನು ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆ ಸಂಪೂರ್ಣವಾಗಿ ನಿರ್ನಾಮ ಮಾಡಿರೋದು ಇದು ಭಾರತ ತೆಗೆದುಕೊಂಡಂತಹ ಸೇನಾ ಕಾರ್ಯಾಚರಣೆ. ಅದರ ಜೊತೆಗೆ 100 ಜನ ಭಯೋತ್ಪಾದಕರನ್ನ ಭಾರತ ಹೊಡೆದು ಹಾಕಿದೆ ಅನ್ನೋದು ಈ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಇನ್ನೂ ಕೂಡ ಪಾಕಿಸ್ತಾನ ಏನಾದರೂ ಮುಂದುವರಿತು ಅನ್ನೋದಾದ್ರೆ ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ಮಟ್ಟ ಹಾಕ್ತೀವಿ ಅನ್ನೋದು ಭಾರತದ ಕಟುವಾದ ವಿಚಾರ. ಇದನ್ನ ಮನಗಂಡು ಪಾಕಿಸ್ತಾನ ಇವತ್ತು ತೆಪ್ಪಗಿರುತ್ತಾ, POKಯನ್ನ ಭಾರತಕ್ಕೆ ಬಿಟ್ಟು ಕೊಡುವ ವಿಚಾರವಾಗಿ ಏನ್ ತೀರ್ಮಾನಕ್ಕೆ ಬರುತ್ತೆ? ಒಂದು ವೇಳೆ ಬಿಟ್ಟು ಕೊಡದೇ ಇದ್ರೆ ಅಥವಾ ಭಯೋತ್ಪಾದಕರನ್ನ ಇದೇ ರೀತಿಯಾಗಿ ಪೋಷಿಸ್ತಾ ಹೋದ್ರೆ ಭಾರತದ ನಿರ್ಧಾರ ಇದೆಯಲ್ಲ, ಅದು ಯುದ್ಧದ ರೀತಿ ಭಯೋತ್ಪಾದನೆ ಮಾಡುವಂತ ಕೆಲಸ, ಅದು ಒಂದು ದೇಶದ ಮೇಲೆ ಯುದ್ಧ ಸಾರಿದ ಹಾಗೆ, ಯುದ್ಧಕ್ಕೆ ಪ್ರಚೋದನೆ ಕೊಟ್ಟ ಹಾಗೆ ಅಂತ ಹೇಳಿ ಭಾರತ ನಿರ್ಧಾರ ತೆಗೆದುಕೊಂಡಿದೆ. ಇದೆಲ್ಲವೂ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೋಡಬೇಕಾಗಿದೆ ಈ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್. ಭಾರತ ಇಡೀ ದೇಶಕ್ಕೆ 144 ಕೋಟಿ ಜನರಿಗೆ ಈ ಒಂದು ಸಭೆಯಲ್ಲಿ ಸಂದೇಶವನ್ನು ರವಾನಿಸುತ್ತೆ. ಆ ಸಂದೇಶ ಯುದ್ಧವೂ ಆಗಿರ್ಬೋದು, ಆ ಸಂದೇಶ POKಯನ್ನ ಭಾರತಕ್ಕೆ ಬಿಟ್ಟುಕೊಡುವಂಥ
ಪಾಕಿಸ್ತಾನದ ನಿರ್ಧಾರಕ್ಕೆ ಷರತ್ತನ್ನು ಒದಿಸುವುದೂ ಆಗಿರ್ಬೋದು, ಭಯೋತ್ಪಾದನೆ ವಿರುದ್ಧ ಕಾರ್ಯಾಚರಣೆ ಮುಂದುವರೆದು ಹೆಂಗಿರುತ್ತೆ ಅನ್ನೋದು ಆಗಿರ್ಬೋದು, ನಮ್ಮ ಸೇನಾ ಕಾರ್ಯಾಚರಣೆಗಳು ಕೂಡ ಮುಂದಿನ ಹಂತದಲ್ಲಿ ಹೇಗೆ ಇರುತ್ತೆ ಅನ್ನೋದು ಕೂಡ ಆಗಿರ್ಬೋದು. ಈಗ ಎಲ್ಲರೂ ಕೇಳ್ತಾ ಇರೋದು ಒಂದೇ ವಿಚಾರ, ಕದನ ವಿರಾಮವನ್ನ ನೀವು ಘೋಷಿಸಬೇಡಿ. ಭಾರತಕ್ಕೆ ಮನವಿ ಮಾಡ್ತಿರೋದು ನಾಗರಿಕರು, 144 ಕೋಟಿ ನಾಗರಿಕರು, ನೀವು ಕದನ ವಿರಾಮವನ್ನ ಘೋಷಿಸಬೇಡಿ. ನೀವು ಪಾಕಿಸ್ತಾನಕ್ಕೆ ಈಗ ಪೆಟ್ಟು ಕೊಟ್ಟಾಗಿದೆ, ಇದೇ ಸರಿಯಾದ ಸಮಯ, ನಿರ್ನಾಮ ಮಾಡಿಬಿಡಿ ಭಯೋತ್ಪಾದನೆ ಮತ್ತು ಈ ಎಲ್ಲ ಮನಸ್ಥಿತಿಯನ್ನ ಅನ್ನೋದು ಭಾರತದ ನಾಗರಿಕರ ವಿಚಾರ. ಏನಾಗುತ್ತೆ ಅನ್ನೋದು ಮೀಟಿಂಗ್ ನಲ್ಲಿ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್. ಡೀಟೇಲ್ಸ್ಗಾಗಿ ಜಮ್ಮು ಕಾಶ್ಮೀರದಲ್ಲಿ ಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನೋಂಥದ್ದನ್ನು ರಂಜಿತ್ ಹೇಳ್ತಾ ಇದ್ರು. ಹಾಗೆಯೇ ಇವತ್ತು ಅತ್ಯಂತ ಮಹತ್ವದ ನಿರ್ಧಾರಗಳಾಗುತ್ತೆ. ಒಂದು ಸಂತೋಷದ ವಿಚಾರ ಅಂತಂದರೆ ಭಾರತ ತನ್ನ ನಿಲುವಿನಿಂದ ಹಿಂದೆ ಸರಿದಿಲ್ಲ. ಕೈಯಲ್ಲಿ ಪಿಸ್ತೂಲ್ ಹಿಡಿದು ಪಬ್ಗೆ ವ್ಯಕ್ತಿ ಎಂಟ್ರಿ ಕೊಟ್ಟಿರುವಂತಹ ಒಂದು ಘಟನೆ. ಕಳ್ಳತನಕ್ಕೆ ಬಂದಿರೋ ಬಗ್ಗೆ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಒಳಗೆ ಅವಿತು ಕುಳಿತ ವ್ಯಕ್ತಿಯ ಪತ್ತೆಗೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ಪಬ್ ಇರೋ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು. ಪಬ್ ಸುತ್ತ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. ಈತ ಯಾಕೆ ಪಿಸ್ತೂಲ್ ಹಿಡ್ಕೊಂಡು ಬಂದ, ಈತನ ಉದ್ದೇಶ ಏನಾಗಿತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಇನ್ನು ಈ ದೃಶ್ಯಗಳನ್ನ ತಾವು ಗಮನಿಸಿ. ವ್ಯಕ್ತಿಯೊಬ್ಬ ಪಬ್ಗೆ ಎಂಟ್ರಿ ಕೊಟ್ಟಿರೋದು ಪಿಸ್ತೂಲಿನೊಂದಿಗೆ. ಹೀಗಾಗಿ ಆತನನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಈಗ ಸದ್ಯ ಪೊಲೀಸರೆಲ್ಲರೂ ಕೂಡ ಯಾವ ರೀತಿ ಶಸ್ತ್ರಸಜ್ಜಿತವಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಹಾಕೊಂಡ್ಬಂದು ಆ ಪಬ್ ಅನ್ನ ಸುತ್ತುವರಿತಾ ಇದ್ದಾರೆ. ನೋಡಿ ಯಾವ ರೀತಿ ಅಂದ್ರೆ, ಒಬ್ಬ ವ್ಯಕ್ತಿ ಆತ ನಶೆಯಲ್ಲಿ ಬಂದೋ ಏನ್ ಕತೆನೋ, ಒಬ್ಬ ಮಾಡುವಂತಹ ಹೈಡ್ರಾಮಾದಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ, ಸಮಾಜಕ್ಕೆ ತೊಂದರೆ, ಜನರು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ, ಈ ರೀತಿಯ ಸಮಸ್ಯೆಗಳಲ್ಲಾಗುತ್ತೆ. ಆ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಸುತ್ತಲೂ ಕೂಡ ಪೊಲೀಸರು ಇದ್ದಾರೆ. ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ಆ ಪಬ್ನ ಒಳಗಡೆ ಇರುವಂತಹ ವ್ಯಕ್ತಿಯನ್ನ ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ, ಯಾಕೆ ಆ ವ್ಯಕ್ತಿ ಪಿಸ್ತೂಲನ್ನ ಹಿಡ್ಕೊಂಡು ಪಬ್ಗೆ ಎಂಟ್ರಿ ಕೊಟ್ಟ, ಆತನ ಉದ್ದೇಶ ಏನಾಗಿತ್ತು, ಯಾರಾತ, ಏನ್ ನಡೀತಾ ಇದೆ? ಶಿಫಾದ್, ನಿನ್ನೆ ರಾತ್ರಿ ಮಧ್ಯರಾತ್ರಿ 3:30 ಸುಮಾರಿಗೆ ಆ ವ್ಯಕ್ತಿ ಈ ಒಂದು ಪಬ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಕೈಯಲ್ಲಿ ಒಂದು ಪಿಸ್ತೂಲ್ ಹಿಡ್ಕೊಂಡು ಆತ ಏಕಾಏಕಿ ಪಬ್ಗೆ ನುಗ್ಗಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ರೂಲ್ಸ್ ಪ್ರಕಾರ 1 ಗಂಟೆಗೆ ಈ ಒಂದು ಪಬ್ ಮುಚ್ಚಿತ್ತು. ಅದಾದ್ಮೇಲೆ ಆತ 3:30 ಸುಮಾರಿಗೆ ಒಳಗಡೆ ಹೋಗಿದ್ದಾನೆ. ಪಿಸ್ತೂಲನ್ನ ಆತ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡ್ತಿರೋದನ್ನ ನೋಡಿ ಇಲ್ಲಿನ ಸಿಬ್ಬಂದಿ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಕೂಡಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಆರೋಪಿತ ಒಳಗಡೆ ಇದ್ದಾನೆ ಅನ್ನುವಂಥ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ. ಕೂಡಲೇ ಇಡೀ ಸಿಬ್ಬಂದಿ ಅಂದ್ರೆ ಪೊಲೀಸ್ ಸಿಬ್ಬಂದಿ, ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮ್ಗೆ ತೋರಿಸಿದ್ದಾರೆ. ಒಳಗಡೆ ಆತ ಯಾಕಿದ್ದಾನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಆತನ ಉದ್ದೇಶ ಏನು, ಯಾವ ಉದ್ದೇಶಕ್ಕೆ ಪಬ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ, ಅದು ಕೂಡ 3:30 ಸುಮಾರಿಗೆ ಬಂದಿದ್ದ ಯಾಕೆ, ಆತ ಯಾರು ಏನು ಅನ್ನೋದಂತೂ ಪೊಲೀಸರು ಪತ್ತೆ ಹಚ್ತಿದ್ದಾರೆ. ಈಗಾಗಲೇ ವಿಶೇಷ ತಂಡಗಳು ಪೊಲೀಸರು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅಡವತ್ ಅವರು ಪರಿಶೀಲನೆ ಮಾಡಿದ್ದಾರೆ. ಒಳಗಡೆ ಒಂದು ತಂಡ ಹೋಗಿದೆ. ಡಿ ಸ್ಕ್ವಾಡ್ ನಿಂದ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಆತನ ಹೊರಗೆ ತರೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಆತನ ಕೈಯಲ್ಲಿ ವೆಪನ್ ಇರೋ ಕಾರಣದಿಂದಾಗಿ ಆತನ ಸೂಕ್ಷ್ಮವಾಗಿ ಹೊರತರುವಂತ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಗಾಬರಿಯಲ್ಲಿ ಆಗಿರ್ಬೋದು, ಆತ ಎಸ್ಕೇಪ್ ಆಗುವಂತಹ ನಿಟ್ಟಿನಲ್ಲಿ ಒಂದು ಗನ್ ನಿಂದ ಫೈರ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಪಬ್ಗೆ ವ್ಯಕ್ತಿಯೊಬ್ಬ ಆಯುಧದ ಸಮೇತ, ವೆಪನ್ ಸಮೇತ ಬಂದಿರುವಂಥದ್ದು ಈಗ ಅಲ್ಲಿ ಈ ರೀತಿಯ ಆತಂಕಕ್ಕೆ ಕಾರಣ ಆಗಿದೆ. ಮಧ್ಯರಾತ್ರಿ 3:30 ಸುಮಾರಿಗೆ ಪಬ್ಗೆ ನುಗ್ಗಿರುವಂತಹ ವ್ಯಕ್ತಿ ಘಟನಾ ಸ್ಥಳಕ್ಕೆ ಈಗಾಗಲೇ ಡಿ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಪಬ್ ಒಳಗೆ ಹೋಗಿದೆ. ಅಪರಿಚಿತ ವ್ಯಕ್ತಿಯನ್ನ ಪತ್ತೆ ಹಚ್ಚೋದಕ್ಕೆ ಈ ಟೀಮ್ ಹೋಗಿರೋದು. ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅಡಾವತ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸದ್ಯ ಆತನನ್ನ ಹೊರ ತರೋದಕ್ಕೆ ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ.
ಆ ಅನುಮಾನಾಸ್ಪದ ವ್ಯಕ್ತಿ ಒಳಗಡೆ ಅವಿತುಕೊಂಡು ಕುಳಿತಿದ್ದಾನೆ. ಡ್ರೋನ್ ಬಿಟ್ಟು ಒಳಗಡೆ ಇರುವ ವ್ಯಕ್ತಿಯ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಪಬ್ ಸುತ್ತಮುತ್ತ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಪಬ್ ಇರುವ ರೋಡ್ ಕಂಪ್ಲೀಟ್ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು. ಕೈಯಲ್ಲಿ ಪಿಸ್ತೂಲ್ ಹಿಡಿದು